ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಈ ಹಬ್ಬದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಾದ್ರೆ, ಸೂರ್ಯನಿಂದ ಚಂದ್ರನಿಂದ ಇವೆರಡು ಬಿಟ್ಟರೆ ಜಗತ್ತು ನಿರ್ಮಾಣಕ್ಕೆ ಬಹಳ ಅಗತ್ಯವಾಗಿರತಕ್ಕಂಥ ಒಂದು ದೈವ ಶಕ್ತಿಗಳಿವೆ. ಇವುಗಳನ್ನು ಬಿಟ್ಟರೆ ಜಗತ್ತಿಲ್ಲ ಅಂತ. ಈ ಕಾರಣದಿಂದಾಗಿ ಸೂರ್ಯಾರಾಧನೆ ನಮ್ಮಲ್ಲಿ ಷಣ್ಮತಗಳಿದ್ದಾವಲ್ಲ, ಶಾಕ್ತೇಯ ಹಾಗೂ ವೈಷ್ಣವ ಮತ, ಶೈವ ಮತ, ಗಾಣಪತ್ಯ, ಇವೆಲ್ಲ ಇದ್ದ ಹಾಗೆಯೇ ಅತ್ಯಂತ ಪ್ರಧಾನವಾಗಿ 6 ಮತಗಳಲ್ಲಿ ಸೂರ್ಯನೂ ಒಬ್ಬ ಇದ್ದಾನೆ. ಹೀಗಾಗಿ ಸೂರ್ಯ ಆರಾಧನೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಎಲ್ಲ ದೃಷ್ಟಿಯಲ್ಲೂ ನಾನು ಈಗಷ್ಟೇ ಹೇಳಿದ್ನಲ್ಲ, ಆರೋಗ್ಯದಿಂದ ಹಿಡಿದು ಜ್ಞಾನದವರೆಗೆ ಎಲ್ಲ ದೃಷ್ಟಿಯಿಂದಲೂ ಆತ ನಮ್ಮನ್ನು ಆವರಿಸಿದ್ದಾನೆ ಸೂರ್ಯ. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ಸೂರ್ಯ ಗಾಯತ್ರಿ ಶಕ್ತಿ ಅಂತ ಕರೀತಾರೆ. ವೇದಗಳಲ್ಲಿ ಸವಿತೃ ಶಕ್ತಿ ಅಂತ. ಸರ್ವರೂ ಉಪಾಸನೆ ಮಾಡಬಹುದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸವಿತೃ. ಆ ಸವಿತೃ ಮಂತ್ರದಿಂದ ಅಲ್ಲಿ ಭರ್ಗೋ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್ ಅಂತ ಇರತಕ್ಕಂಥದ್ದು. ಆ ಧೀಶಕ್ತಿ ಅಂತಕ್ಕಂಥದ್ದು ಯಾರಿಗೆ ಬೇಡ? ಬುದ್ಧಿಶಕ್ತಿ ಅನ್ನೋದು ಯಾರಿಗೆ ಬೇಡ ಹೇಳಿ? ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಒಂದು ಕಸ ಗುಡಿಸುವ ಕೆಲಸದಿಂದ ಹಿಡಿದು ಪ್ರಧಾನಿಯ ಪಟ್ಟದವರೆಗೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಬುದ್ಧಿಶಕ್ತಿ. ಹೀಗಾಗಿ ಧಿಯಃ ಯಃ ಆ ಪ್ರಚೋದನೆಯಾಗಲಿ, ಆ ಧೀಶಕ್ತಿ ಅಂತಕ್ಕಂಥದ್ದು ಪ್ರಚೋದನೆ ಪ್ರತಿಯೊಬ್ಬರಲ್ಲೂ ಆಗಬೇಕು. ಆಗ ಒಬ್ಬ ವ್ಯಕ್ತಿಯಿಂದ ಹಿಡಿದು ವ್ಯಷ್ಟಿ ಸಮಷ್ಟಿ ಎರಡೂ ಕೂಡ ಇಲ್ಲಿ ಉದ್ಧಾರಕ್ಕೆ ಅವಕಾಶವಾಗುತ್ತೆ. ಅದನ್ನೇ ಉತ್ತರಾಯಣದಲ್ಲಿ ಪ್ರಧಾನವಾಗಿ ಗಮನಿಸ್ತಕ್ಕಂಥದ್ದು. ಯಾವಾಗ ಜ್ಞಾನಿಗಳಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಆಗ ಪರಮಾತ್ಮನ ಸಾನ್ನಿಧ್ಯ ಸುಲಭವಾಗುತ್ತೆ. ಜ್ಞಾನಿಗೆ ಮೋಕ್ಷ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಉತ್ತರಾಯಣದಲ್ಲಿ ಸಾಯೋದ್ರಿಂದ ಅಂತಲ್ಲ. ದಕ್ಷಿಣಾಯಣದಲ್ಲಿ ಸತ್ರೂ ಸ್ವರ್ಗ ನರಕ ಸಿಗಬಹುದು, ಉತ್ತರಾಯಣದಲ್ಲಿ ಸಿಕ್ಕರೂ ನರಕ ಸಿಗಬಹುದು. ಆದರೆ ಜ್ಞಾನಿಯಾದವನಿಗೆ ಉತ್ತರಾಯಣ ದಕ್ಷಿಣಾಯಣಗಳ ಭೇದವೇ ಇಲ್ಲ. ಅವನು ಸದಾಕಾಲ ಭಗವಂತನ ಸಾಮೀಪ್ಯಕ್ಕೆ ಹೋಗ್ಬಿಡ್ತಾನೆ ಅಂತಕ್ಕಂಥದ್ದನ್ನು ಶಾಸ್ತ್ರಗಳು, ಉಪನಿಷತ್ತುಗಳು ಇತ್ಯಾದಿಗಳೆಲ್ಲವೂ ಸಾರಿದ್ದಾವೆ. ಈ ಕಾರಣದಿಂದ ಮೌಢ್ಯದಿಂದ ಉತ್ತರಾಯಣದಲ್ಲಿ ಸಾಯಬೇಕು ಅಂತ ಸೂಸೈಡ್ ಮಾಡ್ಕೊಳ್ತೀನಿ ಅಂದರೆ ಅದು ಮಹಾ ಅಪರಾಧವಾಗುತ್ತೆ. ಹಾಗಲ್ಲ, ನಾವು ಪರಮಾತ್ಮನ ಅರಿವಿನ ಪ್ರಪಂಚ ಸೃಷ್ಟಿ ಹೇಗಾಗಿದೆ, ಪ್ರಕೃತಿ, ಇದರ ಒಂದು ತಿಳಿವನ್ನು ತಿಳಿದುಕೊಂಡಾಗ ಉಪನಿಷತ್ತು ಹೇಳುತ್ತೆ, ಯಾವುದನ್ನು ತಿಳಿದ್ರೆ ಎಲ್ಲವೂ ತಿಳಿದ ಹಾಗಾಗುತ್ತೆ ಅನ್ನೋದ್ರ ಬಗ್ಗೆನೇ ಅಲ್ಲಿ ಮಹಾ ಚರ್ಚೆ ಆಗಿರತಕ್ಕಂಥದ್ದು. ಯಾವುದನ್ನು ತಿಳಿದ್ರೆ, ಪರಮಾತ್ಮನನ್ನು ತಿಳ್ಕೊಂಡ್ರೆ ಪ್ರಪಂಚ ಸೃಷ್ಟಿ ಹೇಗಾಯಿತು ಅನ್ನೋ ಸುಲಭವಾಗಿ ಗೊತ್ತಾಗೋದಿಲ್ವಾ? ಹೀಗಾಗಿ ಆ ಪರಮಾತ್ಮ ಹೇಗಿದ್ದಾನೆ? ಸೂರ್ಯ ಸ್ವರೂಪದಲ್ಲಿದ್ದಾನೆ. ಅಲ್ಲಿ ಉಪನಿಷತ್ತಲ್ಲೆಲ್ಲ ವಿವರಣೆ ಆಗಿರೋದು ಅದನ್ನೇ. ಅವನು ಸೂರ್ಯನನ್ನೇ, ಅಪ್ಪ ನಿನ್ನ ಆ ರಶ್ಮಿಗಳಿಂದ ತುಂಬಿಬಿಟ್ಟಿದೆಯಾ, ಅದನ್ನು ಸರಿಸೋ ಸ್ವಲ್ಪ ಪಕ್ಕಕ್ಕೆ, ನಾನು ನೋಡ್ತೀನಿ ಏನಾಗಿದೆ ಅಂತ ಹೇಳಿದಾಗ ಅಲ್ಲಿ ಸೋಹಮಸ್ಮಿ ಅಂತ ಬರುತ್ತೆ. ಸೂರ್ಯನ ನೋಡ್ತಾ ಇದ್ದರೆ ಅದು ನಾನೇ ಆಗಿದೆ, ನನ್ನ ಅಂತರಂಗದ ಜ್ಯೋತಿ ಆಗಿದೆಯಲ್ಲ ಅಂತ ಅನ್ನಿಸುತ್ತೆ. ಹೀಗಾಗಿ ಜ್ಞಾನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಪರಮಾತ್ಮ ನಾನು ಬೇರೆ ಅಲ್ಲ. ಹೀಗಾಗಿ ಈ ಒಂದು ಶರೀರವನ್ನು, ಆತ್ಮಸಹಿತವಾದ ಶರೀರವನ್ನು ಭಗವಂತನ ಕಡೆಗೆ ರಥವನ್ನು ಎಳೆದ ಹಾಗೆ ಎಳೀತಕ್ಕಂಥದ್ದೇ ಈ ಉತ್ತರಾಯಣದ ವಿಶೇಷತೆ. ನಾವು ನಮ್ಮ ಜೀವನವನ್ನು ಭಗವಂತನ ಕಡೆಗೆ ಸಾಗಿಸ್ತಕ್ಕಂಥದ್ದು, ಎಳೀತಕ್ಕಂಥದ್ದೇ ಒಂದು ರಥೋತ್ಸವ. ಇಂಥ ಒಂದು ಅರಿವಿನಲ್ಲಿ ಈ ದಿವಸ ಸೂರ್ಯನ ಉಪಾಸನೆಯನ್ನು ಮಾಡೋದರಿಂದ, ಸೂರ್ಯ ಆರಾಧನೆ ಮಾಡೋದರಿಂದ ಭಗವಂತನ ಕೃಪೆಯಾಗುತ್ತೆ. ಮತ್ತು ನಾವು ಯಾಕಾಗಿ ಬದುಕಿದ್ದೀವಿ, ನಮ್ಮ ಮುಕ್ತಿ ಯಾವಾಗ ಅನ್ನೋದರ ಸ್ಪಷ್ಟ ತಿಳಿವು ಕೂಡ ಉಂಟಾಗುತ್ತೆ. ಇದು ಸಂಕ್ರಾಂತಿಯ ಪ್ರಧಾನವಾದ ಅಂಶ. ಹೀಗಾಗಿ ತಾವೆಲ್ಲ ಸೂರ್ಯೋಪಾಸನೆಯನ್ನು ಮಾಡಿಕೊಳ್ಳಿ, ಸೂರ್ಯನಿಗೆ ನಮಸ್ಕಾರವನ್ನು ಹಾಕಿ, ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ, ಸೌರ ಸೂಕ್ತಾದಿಗಳನ್ನು ಹೇಳ್ಕೊಳ್ಳಿ ಬಂದಂಥವರು. ಏನೂ ಬರ್ತಾ ಇಲ್ಲಪ್ಪ ಅಂದರೆ ಸೂರ್ಯ ಆಕಾಶ ನೋಡಲಿಕ್ಕೆ ನೂಕು ನುಗ್ಲೆ ಅಂತ ಒಂದು ಗಾದೆ. ಹೀಗಾಗಿ ನೂಕು ನುಗ್ಲೇನೂ ಇಲ್ಲ. ಅದನ್ನು ನಾವು ತಿರುಪತಿಗೆ ಹೋದಾಗೆ ಯಾವುದೋ ಟಿಕೆಟ್ ತೊಗೊಂಡು ಗಂಟೆಗಟ್ಟಲೆ ದಿನಗಟ್ಟಲೆ ಕ್ಯೂ ನಿಂತ್ಕೊಂಡು ಕಾಯಬೇಕಾದ್ದಿಲ್ಲ. ಎಲ್ಲಿ ನಿಂತರೆ ಅಲ್ಲೇ ಸೂರ್ಯ ಪರಮಾತ್ಮನ ದರ್ಶನವಾಗುತ್ತೆ. ಅವನಿಗೆ ಕರಗಳನ್ನು ಜೋಡಿಸಿ ಮನಃಪೂರ್ವಕವಾಗಿ ಒಂದು ನಮಸ್ಕಾರ ಹಾಕಿದ್ರೂ ಸೂರ್ಯನ ಕೃಪೆ ಉಂಟಾಗುತ್ತೆ. ಭಕ್ತಿ ಶ್ರದ್ಧೆಯಿಂದ ಸೂರ್ಯೋಪಾಸನೆ ಮಾಡಿದ್ರೆ ನೀವು ಜಗತ್ತನ್ನು ಗೆಲ್ತೀರ. ಪ್ರಯತ್ನ ಮಾಡಿ ಈ ದಿವಸ. ಶುಭವಾಗಿ. ವೀಕ್ಷಕರೇ, ಸಂಕ್ರಾಂತಿಯ ಮಹತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡ್ರೆ, ಹಾಗಾದ್ರೆ ಈ ಹಬ್ಬದ ಆಚರಣೆಯನ್ನ ಬೇರೆ ಬೇರೆ ಭಾಗಗಳಲ್ಲಿ ನಾನಾ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾರೆ. ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ ಪುಟ್ಟದೊಂದು ವಿರಾಮದ ನಂತರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.